ಚಿತ್ತಚೋರ ಅಂತ ಯಾರನ್ನು ಕರಿತೀವಿ ಗೊತ್ತಲ್ಲ? ಎಸ್, ಕೃಷ್ಣ. ವಾಟ್ ಅ ಕ್ಯಾರೆಕ್ಟರ್, ವಾಟ್ ಅ ಲವರ್. ಬಟ್ ಇಲ್ಲಿ ಚಿತ್ತಚೋರ ಅಂದರೆ ಗೋಪಿಕೆಯರ ಹೃದಯ ಮಾತ್ರ ಅಲ್ಲ, ಅವನು ಭಕ್ತರ ಹೃದಯ ಕದಿಯೋನು ಅಂತನೂ ಅರ್ಥ. ಕೃಷ್ಣ ಅಂದರೆ ಎಲ್ಲರಿಗೂ ಇಷ್ಟ, ಬಟ್ ಅವನ ಫೇವ್ರೆಟ್ ಯಾರು? ಎಷ್ಟೊಂದು ಪ್ರೇಮಿಕೆಯರು, 16,000 ಮಡದಿಯರು, ಫೇವ್ರೆಟ್ ಯಾರು ಅಂತ ಹೇಳೋದ್ ಕಷ್ಟನೇ. ಆದ್ರೂ ರಾಧೆಗಾಗಿ ಕೃಷ್ಣನಿಗಿರೋ ಪ್ರೇಮ ಸ್ಪೆಷಲ್ ಅನ್ಸುತ್ತೆ ಅಲ್ವಾ? ರಾಧಾಕೃಷ್ಣ ಅನ್ನೋ ಹೆಸರಲ್ಲಿ ಅವನನ್ನ ಆರಾಧಿಸ್ತೀವಿ ಕೂಡ. ಈ ರಾಧೆ ಮತ್ತೆ ಕೃಷ್ಣರ ಸಂಬಂಧ ಕೇವಲ ಲವ್ ಕನೆಕ್ಷನ್ ಅಷ್ಟೇ ಅಲ್ಲ, ಅದೊಂದು ಡಿವೋಷನಲ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಭಕ್ತಿ, ಪ್ರೇಮ, ತ್ಯಾಗ ಎಲ್ಲದರ ಬ್ಲೆಂಡ್ ಇರುವಂಥ ಪ್ರೇಮ. ಅವರ ಸಂಬಂಧಕ್ಕೆ ಏನಂತ ಹೆಸರು? ಇಲ್ಲಿ ಮದುವೆಯ ಲೇಬಲ್ ಇಲ್ಲ, ಅಥವಾ ಅವರನ್ನ ಪ್ರೇಮಿಗಳು ಅಂತ ಲಿಮಿಟ್ ಮಾಡೋದಿಕ್ಕೂ ಆಗಲ್ಲ. ಎಲ್ಲಾ ಸೊಸೈಟಲ್ ನಾರ್ಮ್ಸ್ಗಳನ್ನ ಮೀರಿದ ಸಂಬಂಧ ಇವರದ್ದು. ಕಾಲ, ವಯಸ್ಸು ಯಾವುದರ ಹಂಗೂ ಇಲ್ಲದ ಎಟರ್ನಲ್ ಲವ್. ಪುರಾಣದಲ್ಲಿರೋ ಕಥೆಗಳು ಹೇಳುತ್ತೆ, ನಿಜವಾಗಿ ಭೇಟಿ ಆಗೋದಿಕ್ಕೂ ಮೊದಲೇ ರಾಧೆ ಕೃಷ್ಣ ಒಂದಾಗಿದ್ರು ಅಂತ. ಅಂದ್ರೆ ದೆರ್ ವಾಸ್ ಅ ಕನೆಕ್ಷನ್ ಬಿಟ್ವೀನ್ ದೆಮ್ ಈವನ್ ಬಿಫೋರ್ ದೇರ್ ಆಕ್ಚುಯಲ್ ಮೀಟಿಂಗ್. ರಾಧೆ ಕೃಷ್ಣನಿಗೂ ಮೊದಲೇ ಹುಟ್ಟಿದೋಳು, ಸೊ ವಯಸ್ಸಲ್ಲಿ ದೊಡ್ಡೋಳಂತೆ. ಪುಟಾಣಿ ಗೊಲ್ಲರ ಕೃಷ್ಣ ಎಲ್ಲೋ ಕೊಳಲ್ ನುಡಿಸ್ತಾ ಇದ್ರೆ ಅದರ ಅನುಭೂತಿ ರಾಧೆಗಾಗೋದಂತೆ. ಆ ಕೊಳಲಿನ ಮೆಲೋಡಿ ಅವಳನ್ನ ಕೃಷ್ಣನ ಕಡೆಗೆ ಸೆಳೆಯೋದಂತೆ. ಸೊ ದೂರ ಇದ್ರೂ ಅವ್ರ ಮಧ್ಯೆ ಒಂದು ಕನೆಕ್ಷನ್ ಯಾವಾಗ್ಲೂ ಇತ್ತು. ಒಂದಲ್ಲ ಒಂದ್ ದಿವ್ಸ ಮೀಟ್ ಆಗ್ಲೇಬೇಕು ಅನ್ನೋದು ಮೊದಲೇ ಬರದಿತ್ತು. ಆ ಒಂದ್ ದಿವ್ಸ ಬರತ್ತೆ. ಬೃಂದಾವನದಿಂದ ಕೃಷ್ಣನ ಕೊಳಲಿನ ನಾದ ಕೇಳ್ತಾ ಇದ್ರೆ ಇಡೀ ಊರೇ ಆ ಕಡೆ ಓಡ್ ಹೋಗ್ತಿತ್ತಂತೆ. ತೊಟ್ಲಲ್ಲಿರೋ ಪಾಪುನ ಬಿಟ್ಟು ಅಮ್ಮಂದ್ರು, ಪಕ್ಕದಲ್ಲಿ ಮಲಗಿರೋ ಗಂಡನ್ನೂ ಬಿಟ್ಟು ಹೆಣ್ಮಕ್ಳು, ಒಲೆಯಲ್ಲಿ ಉರಿತಾ ಇರೋ ಅಡುಗೆ ಮತ್ತೊಂದು ಎಲ್ಲ ಇದ್ದಂಗೆ ಬಿಟ್ಟು ಕೃಷ್ಣನನ್ನ ನೋಡೋದಿಕ್ಕೆ ಓಡ್ ಹೋಗೋರಂತೆ. ಅಂಥದ್ರಲ್ಲಿ ರಾಧೆ ಬರದೇ ಇರ್ತಾಳ? ಇಮ್ಯಾಜಿನ್, ಯಮುನಾ ನದಿ ದಂಡೆಯ ಬೃಂದಾವನದಲ್ಲಿ ಕೃಷ್ಣ ಅವನ ಸುತ್ತ ಅವನು ನನ್ನ ಕಡೆಗೆ ನೋಡ್ಲಿ, ನನ್ನ ಜೊತೆನೇ ನೃತ್ಯ ಮಾಡ್ಲಿ ಅಂತ ಕಾಯ್ತಾ ಇರೋ ಗರ್ಲ್ ಗ್ಯಾಂಗ್. ರಾಧೆ ಇಲ್ಲಿಗೆ ಬರ್ತಾಳೆ. ಇವರಿಗಿಂತೆಲ್ಲ ಹೆಚ್ಚಿನ ಏನೋ ಕನೆಕ್ಷನ್ ರಾಧೆಗೆ ಆಲ್ರೆಡಿ ಇದೆ. ಆದ್ರೂ ಎಲ್ಲರ ಮುಂದೆ ಎಲ್ಲರನ್ನ ಮೀರಿ ಕೃಷ್ಣನ ಹತ್ರ ಹೋಗೋದು ಅದು ಹೇಗೆ? ರಾಧೆ ಸ್ವಲ್ಪ ಹಿಂಜರಿತಾಳೆ. ಕೊಳಲ್ ನುಡಿಸ್ತಾ ಮಿಕ್ಕೋರ್ ಜೊತೆ ನೃತ್ಯ ಮಾಡ್ತಾ ಇರೋ ಕೃಷ್ಣನನ್ನ ಕದ್ದು ರಾಧೆ ನೋಡ್ತಾಳೆ. ತಾನೂ ಹೋಗ್ಲಾ, ಅವನ ಜೊತೆ ತಾನೂ ನೃತ್ಯ ಮಾಡ್ಲಾ ಅಂತ ಯೋಚಿಸ್ತಾಳೆ. ಅಲ್ಲಿ ಆ ಮೊಮೆಂಟ್ನಲ್ಲಿ ಕೃಷ್ಣನೂ ರಾಧೆನ ನೋಡ್ತಾನೆ. ಅಲ್ಲಿ ಕಂಗಳಷ್ಟೇ ಒಂದಾಗಿದ್ದಲ್ಲ, ರಾಧಾ ಕೃಷ್ಣ ಕೂಡ ಆ ಕ್ಷಣದಿಂದ ತಾವು ಒಂದೇ ಅಂದ್ಕೊಂಡ್ರು. ಇಬ್ರು ಅನಿಸ್ಕೊಂಡಿದ್ದವರು ಇನ್ಮುಂದೆ ಒಂದೇ ಅನ್ನುವಂಥ ಅದ್ವೈತ ಸನ್ನಿವೇಶ ಅಲ್ಲುಂಟಾಯ್ತು. ವಿ ಆರ್ ನಾಟ್ ಟೂ ಪೀಪಲ್ ಎನಿಮೋರ್, ವಿ ಆರ್ ಒನ್. ಒಲಿದ ಮೇಲೆ 2 ದೇಹಗಳು ಎರಡಲ್ಲ, ಅವು ಒಂದೇ. 2 ಜೀವಗಳು ಒಂದೇ. ಬೃಂದಾವನದ ಗಿಡ ಮರಗಳ ನಡುವೆ ಯಮುನಾ ನದಿ ತೀರದಲ್ಲಿ ಬೆಳದಿಂಗಳ ರಾತ್ರಿಯಲ್ಲಿ ರಾಧಾಕೃಷ್ಣ ಒಂದಾದ್ರು ಫಾರ್ ಎವರ್. ಆದ್ರೂ ಲೈಕ್ ಮೆನಿ ಅದರ್ ಲವ್ ಸ್ಟೋರೀಸ್ ಇವರು ಕೂಡ ಅಗಲ್ಬೇಕಾಯ್ತು. ಮೇ ಬಿ ಇವರ ಅಗಲುವಿಕೆನ ಭೌತಿಕ ಜಗತ್ತಿನ ಡಿಸ್ಟೆನ್ಸ್ ಜೊತೆ ಹೋಲಿಕೆ ಮಾಡೋದು ತಪ್ಪಾಗತ್ತೆ ಅನ್ಸುತ್ತೆ. ಕೃಷ್ಣನಿಗೆ ಮಥುರೆಯಿಂದ ಕರೆ ಬರುತ್ತೆ. ಧರ್ಮ ರಕ್ಷಣೆಗಾಗಿ, ಕರ್ತವ್ಯ ಪಾಲನೆಗಾಗಿ ಕೃಷ್ಣ ಗೋಕುಲನ ಬಿಟ್ಟು ಹೊರಡೋ ಸಂದರ್ಭ ಬರುತ್ತೆ. ಗೋಕುಲನ ಬಿಟ್ಟು, ರಾಧೆನ ಬಿಟ್ಟು ಹೇಗ್ ಹೊರಡೋದು? ರಾಧೆಯಿಂದ ದೂರ ಆಗ್ಬೇಕಾ ಅನ್ನೋ ನೋವು ಕೃಷ್ಣನಿಗೂ ಕಾಡತ್ತೆ. ಕರ್ತವ್ಯ ದೊಡ್ಡದು, ನೀನ್ ಮಾಡ್ಬೇಕಿರೋ ಡ್ಯೂಟೀಸ್ನ ನಿಭಾಯಿಸು ಅಂತ ರಾಧೆನೇ ಕೃಷ್ಣನನ್ನ ಕಳಿಸ್ಕೊಡ್ತಾಳೆ. ಲುಕ್ ಇಟ್ ದೆಮ್. ಅಗಲುವಿಕೆಯ ನೋವು ಅವರನ್ನೂ ಬಿಟ್ಟಿಲ್ಲ. ಅಷ್ಟೆಲ್ಲ ಸಖಿಯರಿದ್ರು ಕೃಷ್ಣಂಗೂ ಒಂದು ಹಾರ್ಟ್ ಬ್ರೇಕ್ ಮೂಮೆಂಟ್ ಎದುರಾಯ್ತು. ಇದು ಕೂಡ ಲೀಲೆಯ ಒಂದು ಭಾಗ ಅಂತ ಹೇಳ್ತಾರೆ. ಭೌತಿಕ ಭಾವನಾತ್ಮಕ ಪ್ರೇಮದ ಹೊರತಾಗಿಯೂ ಲೈಫ್ಗೆ ಒಂದು ಲಾರ್ಜರ್ ಪರ್ಪಸ್ ಇದೆ ಅನ್ನೋದನ್ನೇ ರಾಧಾಕೃಷ್ಣರ ಪ್ರೇಮ ಕತೆ ಹೇಳತ್ತೆ. ವೆನ್ ದ ಲವ್ ಈಸ್ ಸೋ ಪ್ಯೂರ್, ಡಿಸ್ಟೆನ್ಸ್ ಮ್ಯಾಟರ್ ಆಗಲ್ಲ. ಕೃಷ್ಣ ಎಷ್ಟೇ ದೂರ ಹೋದ್ರೂ ಅವನ ಮನಸ್ಸಲ್ಲಿ ರಾಧೆ ಯಾವಾಗ್ಲೂ ಇದ್ಲು. ಇವರ ಪ್ರೇಮದಲ್ಲಿ ನಿರೀಕ್ಷೆ ಇಲ್ಲ, ಇಟ್ಸ್ ಅನ್ಕಂಡೀಷನಲ್. ನೀನ್ ನಂಗೆ ಸೇರ್ಬೇಕು ಅನ್ನೋ ಡಿಮಾಂಡ್ ಇಲ್ಲ. ನೀನು ನನ್ನೊಬ್ಬಳಿಗೆ ಮಾತ್ರ ಅಲ್ಲ, ಲೋಕಕ್ಕೆ ಸಲ್ಲಬೇಕಾದೋನು, ಮತ್ತು ಆ ಲೋಕದಲ್ಲಿ ನಾನೂ ಒಬ್ಳು ಅನ್ನೋ ಹಾಗೆ ರಾಧೆ ನೋಡ್ಕೊಂಡ್ಳು. ಇಂಥ ರಾಧೆಗೆ ಕೃಷ್ಣನ ಎದೆಯಲ್ಲಿ ಅದೆಂಥ ವಿಶೇಷ ಜಾಗ ಇರ್ಬೋದು ಅಲ್ವಾ? ಮುಂದೆ ನಡೆಯೋ ಮಹಾಭಾರತದಲ್ಲಿ ಕೃಷ್ಣನ ರೋಲ್ ನೋಡಿ ದೂರದಿಂದಲೇ ಅದೆಷ್ಟು ಹೆಮ್ಮೆ ಪಡ್ಕೊಂಡಿದ್ಲೋ ಏನೋ. ಇವರಿಬ್ಬರ ಕಥೆ ಕೇಳಿದಾಗ ಎಟ್ ದ ಎಂಡ್ ಲವ್ ಈಸ್ ಆಲ್ ಅಬೌಟ್ ಅನ್ ಆಕ್ಷನ್ ಆಫ್ ಲೆಟ್ಟಿಂಗ್ ಗೋ ಅಂತ ಅನ್ಸುತ್ತೆ. ಆದರೆ ಆ ಕೊನೆಯ ಆಚೆಗೂ ಇವರ ಪ್ರೇಮ ಮುಂದುವರೆದಿದೆ. ಈ ಪ್ರೇಮ ಕಾಲಾತೀತ, ಟೈಮ್ಲೆಸ್. ಕೃಷ್ಣ ಕೇವಲ ಕೃಷ್ಣನಾಗಿ ಉಳಿಲಿಲ್ಲ, ರಾಧಾ ಕೃಷ್ಣ ಅನ್ನಿಸ್ಕೊಂಡ. ಹೇಗನ್ನಿಸ್ತು?
ರಾಧಾಕೃಷ್ಣರ ಈ ಪ್ರೇಮ ಕಥೆ? ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ. ಹೆಚ್ಚಿನ ಆಸಕ್ತಿ ಇದ್ದರೆ ಸಂಚಿ ಫೌಂಡೇಶನ್ ಡಾಕ್ಯುಮೆಂಟ್ ಮಾಡಿರೋ ನೀನಾಸಂ ರಂಗಪ್ರಯೋಗದ ಗೋಕುಲ ನಿರ್ಗಮನ ನಾಟಕದ ಗೀತೆಗಳನ್ನು ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಐ ಆಮ್ ಶೋರ್ ಯು ವಿಲ್ ಲೈಕ್ ಇಟ್. ಇನ್ನೂ ಇಂತಹ ಐಕಾನಿಕ್, ಎಟರ್ನಲ್, ಡಿವೈನ್ ಪ್ರೇಮ ಕಥೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಟಾಕ್ ಅಬೌಟ್ ಟೈಮ್ಲೆಸ್ ಲವ್ ಟೇಲ್ಸ್ ಫ್ರಮ್ ಅಕ್ರಾಸ್ ದ ಗ್ಲೋಬ್.